ರಂಭಾಪುರಿ ಶ್ರೀಗಳ ವಿರುದ್ಧ ಮಠದ ಭಕ್ತರು ಪ್ರತಿಭಟನೆ ನಡೆಸಿದರು. ಪ್ರಮುಖವಾಗಿ ಇಲ್ಲಿ ಪಂಚಗ್ರಹ ಗುರುಲಿಂಗೇಶ್ವರ ಪೀಠಾಧಿಪತಿಯ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ನಡೆದಿತ್ತು. ಉತ್ತರಾಧಿಕಾರಿಗಳ ನೇಮಕ ಸಂದರ್ಭದಲ್ಲಿ ಅಲ್ಲಿರುವಂತಹ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಮೊದಲ ಆಕ್ರೋಶಕ್ಕೆ ಕಾರಣ. ಜೊತೆಗೆ ಈ ಎಲ್ಲ ವಿವಾದ ಹೈಕೋರ್ಟ್ನಲ್ಲಿರುವಾಗ ಜಮೀನು ಉಳುಮೆ ಮಾಡಿದ್ದಾರೆ, ಗಂಗಾಧರ ಸ್ವಾಮೀಜಿ ಹೊಲದ ಉಳುಮೆ ನಡೆಸಿದ್ದಾರೆ ಎನ್ನುವಂತಹ ಆಕ್ರೋಶವನ್ನ ಭಕ್ತಾದಿಗಳು ವ್ಯಕ್ತಪಡಿಸಿದ್ದಾರೆ. ಶ್ರೀಗಳು ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಕಾರನ್ನ ಅಡ್ಡಗಡ್ತಾರೆ ಭಕ್ತರು. ಉದಗಟ್ಟಿ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಅಂತ ರಂಭಾಪುರಿ ಶ್ರೀಗಳು ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರ ಕಾರನ್ನ ಅಡ್ಡಗಟ್ಟುವಂತಹ ಪ್ರಯತ್ನ ಆಯಿತು. ಅದರ ಜೊತೆಗೆ ಮಹಿಳೆಯೊಬ್ಬರು ಚಪ್ಪಲಿ ಎಸೆದಿದ್ದಾರೆ ಕಾರಿಗೆ. ಭಕ್ತರ ನಡುವೆ ತಳ್ಳಾಟ ನಡೀತು, ನೂಕಾಟ ನಡೀತು. ಭಾರಿ ಆಕ್ರೋಶ ಅಲ್ಲಿ ವ್ಯಕ್ತ ಆಗಿದೆ. ಕಾರಿನ ಮೇಲೆ ಮಹಿಳಾ ಭಕ್ತೆಯೊಬ್ಬರು ಚಪ್ಪಲಿ ಎಸೆದಿದ್ದಾರೆ. ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಇದು ರಂಭಾಪುರಿ ಶ್ರೀಗಳ ವಿರುದ್ಧ ಕೇಳಿ ಬಂದಂತಹ ಆಕ್ರೋಶ ದೃಶ್ಯಗಳು ನೋಡ್ತಾ ಇದ್ದೀವಿ. ಭಕ್ತಾದಿಗಳು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳ್ಳಾಟ ನೂಕಾಟ ನಡೀತು. ಶ್ರೀಗಳ ಕಾರನ್ನ ಅಡ್ಡಗಟ್ಟಿದ್ದಾರೆ. ಕಲಾದಗಿ ಮಠಕ್ಕೆ ಉತ್ತರಾಧಿಕಾರಿಯನ್ನ ನೇಮಿಸಿದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿವಾದ ಇದೆ. ಮಠದ ವಿರುದ್ಧ ಆಕ್ರೋಶ ಇದೆ, ಶ್ರೀಗಳ ವಿರುದ್ಧ ಆಕ್ರೋಶ ಇದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆ ಕಲಾದಗಿ ಗ್ರಾಮದಲ್ಲಿ ಉದಗಟ್ಟಿ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಅಂತ ಶ್ರೀಗಳು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಭಕ್ತಾದಿಗಳೆಲ್ಲ ಸೇರಿ ತಮ್ಮ ದೃಶ್ಯಗಳು ನೋಡ್ತಾ ಇದೀವಿ. ಅಲ್ಲ ಮಹಿಳೆಯೊಬ್ರು ಚಪ್ಪಲಿಯನ್ನ ಎಸಿತಾರೆ. ಹಸಿರು ಬಣ್ಣದ ಸೀರೆ ಉಟ್ಟಂತಹ ಮಹಿಳೆಯೊಬ್ರು ಚಪ್ಪಲಿ ಎಸಿತಾರೆ, ಗಮನಿಸ್ತಾ ಇದ್ದೀವಿ. ಶ್ರೀಗಳ ಕಾರದು ಮುಂದೆ ಸಾಕ್ತಾ ಇರುವಂತದ್ದು ರಂಭಾಪುರಿ ಶ್ರೀಗಳ ಕಾರು. ಆ ಕಾರಿಗೆ ಚಪ್ಪಲಿ ಎಸೆದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಆ ಮಹಿಳೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ಶ್ರೀಗಳ ಕಾಲಿಗೆ ಚಪ್ಪಲಿ ತೂರಿದಂತಹ ಮಹಿಳೆ ಯಾವ ರೀತಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅನ್ನೋದ. ಕಲಾದಗಿ ಮಠಕ್ಕೆ ಉತ್ತರಾಧಿಕಾರಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಇರೋದು. ಗಂಗಾಧರ ಸ್ವಾಮೀಜಿಯವರ ಉತ್ತರಾಧಿಕಾರಿ ಮಾಡಿದ್ದಾರೆ, ಅದು ಈಗ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಕೋರ್ಟ್ನಲ್ಲಿ ವಿವಾದ ಇದೆ. ವಿವಾದ ಹೈಕೋರ್ಟ್ನಲ್ಲಿರುವಾಗ ಹೊಲದ ಉಳುಮೆ ಮಾಡಿದ್ದಾರೆ ಗಂಗಾಧರ ಸ್ವಾಮೀಜಿ ಅನ್ನೋದು ಕೂಡ ಮತ್ತೊಂದು ಆಕ್ರೋಶ. ಇದೆಲ್ಲವೂ ಕೂಡ ಆಕ್ರೋಶದ ಕಟ್ಟೆ ಒಡಿತು. ಉದಗಟ್ಟಿ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಅಂತ ರಂಭಾಪುರಿ ಶ್ರೀಗಳು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗ ಈ ಘಟನೆ ನಡೆದಿದೆ. ಮಹಿಳೆಯೊಬ್ಬರು ಚಪ್ಪಲಿ ತೂರಿದ್ದಾರೆ. ತಳ್ಳಾಟ, ನೂಕಾಟ, ಆಕ್ರೋಶ, ಭಾರಿ ಪ್ರತಿಭಟನೆ ಕಂಡು ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.